ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ಒಟ್ಟು 17 ಜನ ಜೈಲು ಪಾಲಾಗಿದ್ದಾರೆ. ಈ ಪ್ರಕರಣ ದಾಖಲಾಗಿ 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅನ್ನೋ ಪ್ರಕ್ರಿಯೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಿದ್ಧತೆಗಳು ಕೂಡ ಪೊಲೀಸ್ ಇಲಾಖೆಯಿಂದ ಅಂದ್ರೆ ಸಂಬಂಧಪಟ್ಟ ಯಾವ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಆ ಠಾಣೆಯ ಪೊಲೀಸರಿಂದ ಆಗಿದೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಧ್ಯಮದಲ್ಲಿ, ನಾನು ಕೇವಲ ರಿಪಬ್ಲಿಕ್ ಕನ್ನಡ ಅಂತ ಹೇಳ್ತಾ ಇಲ್ಲ, ಕನ್ನಡದ ಯಾವುದೇ ಮಾಧ್ಯಮದಲ್ಲಿ ಚರ್ಚೆ ಆದರೂ ಕೂಡ ದರ್ಶನ್ ಅಭಿಮಾನಿಗಳು ಹಾಗೆ ಇನ್ನೊಂದು ಕ್ಯಾಟಗರಿ ಜನ ಇದ್ದಾರೆ, ಅವ್ರು ಹೇಳ್ತಾ ಇದ್ದಿದ್ದು ಮಾಧ್ಯಮಗಳಲ್ಲಿ ಬರೀ ಅಂತೆ ಕಂತೆ ಸುದ್ದಿಗಳನ್ನು ಪ್ರಸಾರ ಮಾಡ್ತೀರಿ, ಹಂಗಾಗ್ಬಿಟ್ರೆ ಅಂತಲೇ ನೀವು ಆಗದೇ ಇರೋ ವಿಚಾರಗಳನ್ನ ಕೂಡ ಹೇಳ್ಬಿಡ್ತೀರಿ ಇತ್ಯಾದಿ ಇತ್ಯಾದಿ ಆರೋಪ. ಎನಿವೆ, ಅವರೆಲ್ಲರ ಗಮನಕ್ಕೆ ತರೋ ಪ್ರಯತ್ನ, ಯಾವುದೇ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗಬೇಕು ಅಂತಂದ್ರೂ ಕೂಡ ಅದನ್ನ ಅಳೆದು ತೂಗಿ ಅದನ್ನ ಪರಾಮರ್ಶಿಸಿ ಸಂಬಂಧಪಟ್ಟ, ಈಗ ಫಾರ್ ಎಕ್ಸಾಂಪಲ್ ಇದು ಲೀಗಲ್ ಇಶ್ಯೂ ಆಗಿರೋದ್ರಿಂದ ಕಾನೂನು ತಜ್ಞರಿಂದ ಸಲಹೆಯನ್ನ ಪಡೆದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿರ್ತಾ ಹಾಗೆ ಈಗ ಬಳ್ಳಾರಿ ಕಾರಾಗೃಹದಲ್ಲಿರೋ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ರಿಪೋರ್ಟರ್ಸ್ಗಳು ಯಾವುದು ಸತ್ಯ ಯಾವುದು ಸುಳ್ಳು ಸುದ್ದಿ ಅನ್ನೋದನ್ನ ಪರಾಮರ್ಶಿಸಿಯೇನೆ ಪ್ರಸಾರ ಮಾಡಿದ್ದೀವಿ. ಈಗ ಚಾರ್ಜ್ ಶೀಟ್ ವಿಚಾರಕ್ಕೆ ಬರೋದಾದ್ರೂ ಕೂಡ ನಿಮಗೇನು ಗೊತ್ತು, ಚಾರ್ಜ್ ಶೀಟ್ನಲ್ಲಿ ಇಂಥದ್ದೇ ಅಂಶ ಇರಬಹುದು ಅನ್ನೋದು ಮೀಡಿಯಾಗೆ ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ಬರಬಾರದು ಅನ್ನೋ ಕಾರಣಕ್ಕೇನೆ ರಿಮಾಂಡ್ ಕಾಪಿ 28/8 ಆಗಸ್ಟ್ 28ನೇ ತಾರೀಕು ಪೊಲೀಸರು ಸಲ್ಲಿಸಿರುವ ರಿಮಾಂಡ್ ಕಾಪಿ. ಇದನ್ನು ಆಕ್ಚುಲಿ ಆನ್ ಏರಲ್ಲಿ ಇದರ ಕಂಟೆಂಟನ್ನು ನಾವು ತೋರಿಸೋ ಹಾಗಿಲ್ಲ, ಬಟ್ ಹೇಳಬಹುದು. ಸೊ ಆ ಕಾಪಿಯ ಆಧಾರವಾಗಿಟ್ಕೊಂಡು ನಾಳೆ ಅಥವಾ ನಾಡಿದ್ರಲ್ಲಿ ಸಬ್ಮಿಟ್ ಆಗಬಹುದಾದ ಚಾರ್ಜ್ ಶೀಟ್ನಲ್ಲಿ ಇಂಥ ಅಂಶಗಳು ಇರಬಹುದೇ, ಇದ್ರೆ ದರ್ಶನ್ ಅಂಡ್ ಕೋ ಅಕ್ಯೂಸ್ಡ್ಗಳಿಗೆ ಕಾನೂನಾತ್ಮಕವಾದ ಸಂಕಷ್ಟಗಳು ಹೇಗೆ ಎದುರಾಗೋ ಸಾಧ್ಯತೆ ಇದೆ ಅನ್ನೋದನ್ನ ಇವತ್ತಿನ ಮಹಾಭಾರತದಲ್ಲಿ ಚರ್ಚೆಗೆ ಒಳಪಡಿಸ್ತಾ ಇದ್ವಿ. ಈ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇರೋದು ಕೂಡ ಎಕ್ಸ್ಪರ್ಟ್ಸ್, ಲೀಗಲ್ ಎಕ್ಸ್ಪರ್ಟ್ಸ್ ಹಾಗೆ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್. ಇಲ್ಲಿ ರಾಜಕೀಯವೂ ಇಲ್ಲ, ಅಂತೆ ಕಂತೆ ಸುದ್ದಿಗಳಿಗೂ ಆಸ್ಪದ ಇಲ್ಲ, ಯಾಕಂತಂದ್ರೆ ಇಲ್ಲಿ ಕೇವಲ ವಕೀಲರು ಹಾಗೆ ವಿಧಿವಿಜ್ಞಾನ ತಜ್ಞರು ಮಾತ್ರ ಚರ್ಚೆಯಲ್ಲಿರ್ತಾರೆ. ಅವರು ಕೊಡುವ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸೊ ಚಾರ್ಜ್ ಶೀಟ್ನಲ್ಲಿ ಈ ಅಂಶಗಳು ಇರಬಹುದಾ, ಇದ್ರೆ ಏನಾಗುತ್ತೆ ಅನ್ನೋದರ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ FSL ತಜ್ಞರಾದ ದಿನೇಶ್ ರಾವ್ ಅವರು ಜಾಯ್ನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಲೋಹಿತ್ ಅವರಿದ್ದಾರೆ, ವಕೀಲರು, ದಿಲೀಪ್ ಸರ್ ಇದ್ದಾರೆ, ವಕೀಲರು. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲದಾಗಿ ನಾನು ಲೋಹಿತ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನನ್ನ ಕೈಯಲ್ಲಿ ರಿಮೈಂಡ್ ಕಾಪಿ ಇದೆ. ಇದೇ ಚಾರ್ಜ್ ಶೀಟ್ನಲ್ಲೇನೆ ಉಲ್ಲೇಖ ಆಗುತ್ತಾ ಅಥವಾ ಇದರ ಮುಂದುವರೆದ ಭಾಗ ಇರುತ್ತಾ, ಅದಕ್ಕಿಂತ ಇದರಲ್ಲಿ ಒಂದಷ್ಟು ಸ್ಪೆಸಿಫಿಕ್ ಅನುಮಾನಗಳಿದೆ. ಅದು ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಕಾನೂನಾತ್ಮಕ ಸಂಕಷ್ಟ ಆಗಬಹುದು ಇಫ್ ಇಟ್ ಆಲ್ ಅದೇ ಚಾರ್ಜ್ ಶೀಟ್ನಲ್ಲಿ ರಿಫ್ಲೆಕ್ಟ್ ಆದರೆ ಅಂತ ಹೇಳಿ. ಮೊದಲೇ ಅಂಶ ಇರೋದು, ಪ್ರಕರಣದ ತನಿಖಾ ಕಾಲದಲ್ಲಿ ಅಮಾನತುಪಡಿಸಿಕೊಂಡ ಪರಿಶೀಲಿಸಲಾದ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಎಲ್ಲ ಆರೋಪಿಗಳು ಪ್ರಕರಣದಲ್ಲಿ ಭಾಗಿಯಾಗಿರೋದು ದೃಢವಾಗಿದೆ. ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ದೃಢವಾಗಿದೆ ಅನ್ನೋ ಅಂಶವನ್ನ ತನಿಖಾಧಿಕಾರಿಗಳೇ ಮೆನ್ಷನ್ ಮಾಡಿರೋದು. ಹೌ ಡೇಂಜರಸ್ ಈಸ್ ದಿಸ್ ಫಾರ್ ದ ಅಕ್ಯೂಸ್ಡ್? ಇದು ಡೇಂಜರಸ್ ಅನ್ನೋದಕ್ಕಿಂತ ಕೇಸು ಕರೆಕ್ಟ್ ರೀತಿಯಲ್ಲಿ ಹೋಗ್ತದೆ ಅಂತ ಅರ್ಥ. ಈಗ ಕೋರ್ಟ್ಗೆ ಸಲ್ಲಿಸಿರುವಂಥ ಏನೇನು ಅಪ್ಲಿಕೇಶನ್ ಇರ್ಬೋದು, ಈ ಅಪ್ಲಿಕೇಶನ್ ಇರ್ಬೋದು, ಯಾವುದೇ ಅಪ್ಲಿಕೇಶನ್ ಇರ್ಬೋದು, ಇದು ಬದಲಾಗಲ್ಲ. ಈ ಒಂದು ಟ್ರ್ಯಾಕ್ ಮೇಲೆ ಕೇಸ್ ಇಟ್ಕೊಂಡು ಹೋಗುತ್ತೆ. ಅಂದರೆ ಕೇಸ್ ನಡೆಸಬೇಕಂದಾಗ ನಾವು ವಕೀಲರುಗಳು ಒಂದು ಟ್ರ್ಯಾಕ್ ಮಾಡ್ಕೊತೀವಿ, 4-5 ಟ್ರ್ಯಾಕ್ ಮಾಡ್ಕೊತೀವಿ, ಯಾವ ರೀತಿ ಬಿಡುಗಡೆ ಮಾಡ್ಬೋದು ಅಥವಾ ಯಾವ ರೀತಿ ಕನ್ವಿಕ್ಷನ್ ಕೊಡ್ಬೋದು ಅಂತ. ಇಲ್ಲಿ ಪೊಲೀಸ್ ಏನು ಮಾಡಿದ್ದಾರೆ, ಅದೇ ರೀತಿಯಾದ ಒಂದು ಟ್ರ್ಯಾಕ್ನ ಇಟ್ಕೊಂಡಿದ್ದಾರೆ. ಅಂದರೆ ಸಾಕ್ಷಿ ಆಧಾರಗಳು ದೃಢಪಡಿಸಿರುವಂಥದ್ದು ಯಾರು? FSL ರಿಪೋರ್ಟ್ಸು. ಅದನ್ನ ಅನಲೈಸ್ ಮಾಡಿ ಅವರು ಚಾರ್ಜ್ ಶೀಟ್ನಲ್ಲಿ ಇದು ದೃಢವಾಗಿದೆ ಅಂತ ಒಂದು ಕೊಡ್ತಾರೆ. ಸೊ ಇವಾಗ FSL ಏನಾದರೂ ಎವಿಡೆನ್ಸ್ನ ಲೀಡ್ ಮಾಡಕ್ಕೆ ಬಂದಾಗ, ಅಂದರೆ ಕೊಡಕ್ಕೆ ಬಂದಾಗ, ಅವರು ಅಲ್ಲಿ ದೃಢಪಡಿಸಿರೋದನ್ನ ಮಾತ್ರ ಹೇಳ್ಬೋದು, ಅದು ಯಾರಿಂದ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದ್ದಾವೆ. ಮತ್ತು ಮೊದಲನೇ ದಿನದಿಂದ FSL ಅವರು ಏನೇನು ಕೆಲಸ ಮಾಡಿದ್ದಾರೆ, ಆ ಮಾಜರ್ ರಿಪೋರ್ಟ್ಸ್ ಇರ್ಬೋದು, ಆ ಸೀಸರ್ ಇರ್ಬೋದು, ಅವೆಲ್ಲವೂ ಕೂಡ ಅನ್ಕೊಂಡಿದ್ದ ರೀತಿಯಲ್ಲೇ ಬರ್ತದೆ. ಮತ್ತೆ ನಾನು ಅದನ್ನ ಇನ್ನೂ ಮುಂದೆ ಕೇಳ್ಕೊಂಡು ಹೋಗ್ಬೇಕಂದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವಾಗ ತಾವೇ ಎಕ್ಸ್ಪ್ಲೇಷನ್ ಕೊಡ್ತೀರಾ 5 ನಿಮಿಷ, ಅಂದರೆ ಮಾಧ್ಯಮದವರು ಮೊದಲೇ ಹೇಳ್ತಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಬರ್ತದವೆ ಅಂತ. ಎಲ್ಲೂ ಕೂಡ ಸುಳ್ಳಾಗಿಲ್ವಲ್ಲ ಈ ಪ್ರಕರಣದಲ್ಲಿ? ಅಲ್ಲಿ ಆಗಿರುವಂಥ ಘಟನೆ ಕೂಡ ತೋರಿಸಿದ್ವಿ. ಮೊದಲು ಯಾರೋ ಒಬ್ರು ಬುದ್ಧಿವಂತರು ಹೇಳ್ತಾ ಇದ್ರು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫೋಟೋ ಜೈಲ್ ಒಳಗಡೆ ಇರುವಂಥದ್ದು, ಅದನ್ನು ಕೂಡ ಅಫರ್ಮೇಟಿವ್ ಆಗೇ ಬರ್ತವೆ. ಸೊ ಎಲ್ಲೂ ಕೂಡ ನಾವು ಎದುರ್ಕೊಂಡ ರೀತಿ ಈ ಮಾಧ್ಯಮದವ್ರು ಮಾಡುವಂಥ ಕೇಸೇ ಅಲ್ಲ ಇದು. ಎಷ್ಟು ನಾವು ರಫ್ ಆಗಿ ಇದನ್ನ ತೋರಿಸ್ತೀವೋ ಅಷ್ಟು ಸಮಾಜ ಬದಲಾಗುತ್ತೆ. ಯಾಕಂದ್ರೆ ತಾವು ಮೊನ್ನೆ ನೋಡ್ಬೋದು,
ಯಾವುದೋ ಒಂದು ಹಳೆ ಸಿನಿಮಾವನ್ನ ರಿಲೀಸ್ ಮಾಡಿ ಲಾ ಆ್ಯಂಡ್ ಆರ್ಡರೇ ಹಾಳಾಗೋಯ್ತು ಆ ಏರಿಯಾದಲ್ಲಿ. ನಾವು ಯಾವುದೋ ಹಾಸ್ಪಿಟ್ಲಿಗೆ ಹೋಗುವಂಥ ರೋಡ್ ಇರ್ತೀವಿ, ಕೋರ್ಟಲ್ಲಿ ಹೋಗೋಂತಿರ್ತೀವಿ, ಎಲ್ಲರೂ ಕೂಡ ರೋಡ್ನ ಜಾಮ್ ಮಾಡಿಕೊಂಡು ಆ ಸೆಲೆಬ್ರೇಟ್ ಮಾಡುವಂಥ ವಿಷಯ ಅಂತ ಅದಂತೆ ಅಲ್ಲ. ಇದನ್ನು ಫ್ರೀಡಮ್ ಮೂವ್ಮೆಂಟು ಅಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ಮಾಧ್ಯಮದಲ್ಲಿ ತೋರಿಸ್ತಾ ಇರೋಂಥದ್ದು ಈ ಪ್ರಕರಣದಲ್ಲಿ ಸುಳ್ಳೇ ಆಗಿಲ್ಲ. ದಾಖಲಾತಿ ಪ್ರಕರಣ ಕರೆಕ್ಟ್ ಆಗಿದ್ದಾವೆ, ಅಸಂಪ್ಷನ್ ಮಾಡೋದು ಕೂಡ ಕರೆಕ್ಟ್ ಆಗಿದ್ದಾವೆ, ಸತ್ಯವನ್ನೇ ತೋರಿಸ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ರೈಟ್. ಇನ್ನು ಇದರಲ್ಲಿ ಮತ್ತೊಂದು ಅಂಶ ಇರೋದೇನಂತಂದ್ರೆ, ಈಗ ಆಲ್ರೆಡಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಲಿಕ್ಕೆ ಮುಂಚೆನೆ ದಿಲೀಪ್ ಸರ್ 4 ಜನ ಆರೋಪಿಗಳು ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 2 ಸ್ಕ್ವಾಶ್ ಆಯ್ತು. ನಿನ್ನೆ ನಡೆದ ಘಟನೆ ಡಿಸ್ಮಿಸ್ ಆಯ್ತು. ಸಾರಿ, ಅದೊಂದು ಕರೆಕ್ಷನ್. ಅಲ್ಲಿಗೆ ಜಾಮೀನು ಸಿಗೋದು ಸುಲಭ ಅಲ್ಲ ಅನ್ನೋದು ಈ ಹಂತದಲ್ಲಿ ಗೊತ್ತಾಯ್ತು. ಬಟ್ ಮತ್ತೊಂದು ಕಡೆಯಲ್ಲಿ ಇದೇ ರಿಮ್ಯಾಂಡ್ ಕಾಪಿಯಲ್ಲಿ ಬರೀತಾರೆ, ಈ ಪ್ರಕರಣದ ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ, ಹಣಬಲ ಮತ್ತು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಹೀಗಾಗಿ ಜಾಮೀನು ನೀಡಿದಲ್ಲಿ ಅವರು ಅಥವಾ ಅವರ ಅಭಿಮಾನಿ ಬಳಗದ ಮೂಲಕ ಪ್ರಕರಣದ ಸಾಕ್ಷಿದಾರರು ಸಾಕ್ಷಿ ನುಡಿಯದಂತೆ ಬೆದರಿಕೆ ಹಾಕುವ ಮತ್ತು ಹಣದ ಆಮಿಷ ತೋರಿಸುವ ಸಾಧ್ಯತೆ ಇದೆ. ಅಂದ್ರೆ ಪೊಲೀಸರಿಗೆ ಊಹೆ ಮಾಡ್ಕೊಂಡಿರೋದ ಇದು. ಈ ರೀತಿಯಾಗಿ ಸ್ಪೆಸಿಫಿಕಲಿ ಬರೀತಿದ್ದಾರೆ ಅಂತಂದ್ರೆ ಹೀಗಾಗೋ ಸಾಧ್ಯತೆ ಇದೆ ಅನ್ನೋದಕ್ಕೇನೆ ಮೆನ್ಷನ್ ಮಾಡಿರ್ತಾರೆ. ಇದನ್ನ ಕೋರ್ಟ್ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಹೇಳಿ? ಇಲ್ಲ, ಯಾವುದೇ ಕೇಸಲ್ಲಾಗಲಿ, ಎಲ್ಲ ಕೇಸಲ್ಲೂ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಯಾವುದೇ ಆರೋಪಿತರಿಗೆ ನೀವು ಜಾಮೀನು ಕೊಡಿ ಅಂತ ಹೇಳ್ಬಿಟ್ಟು ಯಾರು ಬರೆಯಲ್ಲ. ಇವಾಗ ನೀವು ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಭೌತಿಕವಾದಂಥ ಸಾಕ್ಷಿಗಳಿದೆ, ಮತ್ತು FSL ಇದಿದೆ, ಮತ್ತು ಬೇರೆ ಸಾಕ್ಷಿಗಳಿದೆ, ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅಂತಬಿಟ್ಟು ಹೇಳಿದ್ರಿ. ನೀವು ವಿತೌಟ್ ಎನಿ ಎವಿಡೆನ್ಸ್, ಸಾಕ್ಷಿನೇ ಇಲ್ಲ ನಾನು ಚಾರ್ಜ್ ಶೀಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಯಾವ ಐವನು ಕೂಡ ಬರೆಯಲ್ಲ. ಎಲ್ಲ ಐವೋ ಬರೆಯೋದು ಇದರಲ್ಲಿ ಸಾಕ್ಷ್ಯಾಧಾರಗಳು ಕಂಡು ಬಂದಿರೋದ್ರಿಂದ ಹಾಗಾಗಿ ನಾನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾ ಇದ್ದೀನಿ ಅಂತಲೇ ಬರೆಯೋದು. ಪಾಯಿಂಟ್ ನಂಬರ್ 1. ಅಂದರೆ ಬೇರೆ ರೀತಿ ಬರೆಯೋಕ್ಕೆ ಆಪ್ಷನೇ ಇಲ್ಲ ಇವಾಗೆ. ಎರಡನೇದು, ಯಾವ ಐವೋ ಕೂಡ ಆರೋಪಿತನಿಗೆ ಬೇಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬರೆಯಲ್ಲ. ಎಂಥದ್ದೇ ಅಫೆನ್ಸ್ ಇರಲಿ, ಒಬ್ಬೊಂದು 379 ಥೆಫ್ಟ್ ಕೇಸೇ ಇರಲಿ, ಸಣ್ಣ ಪುಟ್ಟದ್ದು ಕೇಸೇ ಇರಲಿ, ಹೊಡೆದಾಟದ ಕೇಸೇ ಇರಲಿ, ಎಂಥ ಕೇಸೇ ಇರಲಿ, ಅದ್ರಲ್ಲಿ ನಾವು ರಿಮ್ಯಾಂಡ್ ಅಪ್ಲಿಕೇಶನ್ ನೀವು ನೋಡ್ಬೋದು. ಇದೊಂದೇ ಕೇಸಲ್ಲ. ನನ್ನ ಪ್ರಕಾರ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಪ್ರಕರಣದಲ್ಲೂ ಈ ಥರ ಬರೆಯೋದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದು ಸಾಮಾನ್ಯ, ಇದೊಂದೇ ಪ್ರಕರಣ ಅಲ್ಲ. ನಾನು ಇದನ್ನ ಸ್ಪೆಸಿಫಿಕಲಿ ಒಂದು ಹೈಲೈಟ್ ಮಾಡಿದೆ, ಅಭಿಮಾನಿ ಬಳಗ ಒಂದು ಅಂದ್ರೆ ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ಇದ್ರೆ ಇದನ್ನ ಸ್ಪೆಸಿಫಿಕಲಿ ನಾನು ಯಾಕೆ ಕೇಳ್ದೆ ಅಂತ ಹೇಳ್ಬಿಡ್ತೀನಿ, ಅದನ್ನು ಸೇರಿಸ್ಕೊಂಡು ಹೇಳಿ. ಯಾಕೆ ಕೇಳ್ದೆ ಅಂತಂದ್ರೆ, ನಮಗೊಂದ ಸುದ್ದಿ ಬಂತು, ಅದನ್ನ ಪ್ರಸಾರ ಮಾಡಿದಾಗ ಮಾಧ್ಯಮಗಳ ಮೇಲೇನೆ ಆರೋಪ ಬಂತು. ಅಂದ್ರೆ ಈ ಪರಪನಾಗ್ರಹಾರ ಕಾರಾಗೃಹದೊಳಗಡೆ ಬೇರೆ ಅಪರಾಧಿಗಳ ಜೊತೆಯಲ್ಲಿ ಹಾಗೆ ಆರೋಪಿಗಳ ಜೊತೆಯಲ್ಲಿ ಕುತ್ಕೊಂಡು ಆಚೆ ಸಾಕ್ಷಿಯನ್ನ ನಾಶಪಡಿಸ್ಲಿಕ್ಕೇನೆ ಚರ್ಚೆ ಆಗ್ತಿತ್ತು ಅನ್ನೋ ಸುದ್ದಿ ನಮಗ್ ಸಿಕ್ತು. ಅದನ್ನ ಪ್ರಸಾರ ಮಾಡಿದಾಗ ಅದ ಹೆಂಗೆ ಜೈಲಲ್ಲಿ ಕುತ್ಕೊಂಡು ಪ್ಲಾನ್ ಮಾಡ್ತಾರೆ ಅನ್ನೋದೊಂದು ಅನುಮಾನ ಹುಟ್ಟಿತ್ತು. ನಾನು ಇದನ್ನ ಕೋರಿಲೇಟ್ ಮಾಡಬಹುದಾ ಅಂತ ನಿಮ್ಮನ್ನು ಕೇಳ್ತೀನಿ. ಇಲ್ಲ, ನಾನು ಏನು ಹೇಳ್ತೀನಿ ಅಂದರೆ, ಈ ಐವೋ ಯಾವ ಥರ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಒಂದು ರಾಜಕಾರಣಿ ಮೇಲೆ ಕೇಸ್ ಇದ್ರೆ ಅವ್ರೇನು ಬರೀತಾರೆ, ಈತ ಪ್ರಭಾವಿ ರಾಜಕಾರಣಿಯಾಗಿದ್ದು ಹಾಗಾಗಿ ಜಾಮೀನನ್ನು ಇವರಿಗೆ ನೀಡಬಾರದೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಅಂತ ಕೇಳ್ತಾರೆ. ಯಾವುದರ ಆರೋಪಿ ಔಟ್ ಆಫ್ ಸ್ಟೇಟ್ ಆಗಿದ್ರೆ, ಇವನು ಹೊರ ರಾಜ್ಯದವನಾಗಿದ್ದು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದ್ದು ಮುಂದೆ ಹಾಜರಾತಿ ಕಷ್ಟ ಆಗುತ್ತೆ, ಹಾಗಾಗಿ ಬೇಲ್ ಕೊಡಬಾರ್ದು ಅಂತ ಹೇಳಿ ಬರೀತಾರೆ. ಹಾಗಾಗಿ ಇವರು ಸಿನಿಮಾ ರಂಗದಲ್ಲಿ ಇರೋದ್ರಿಂದ ಅದು ಸತ್ಯನೂ ಕೂಡ, ಅವರಿಗೆ ಫ್ಯಾನ್ಸ್ ಇರೋ ಬೇಸು ಕೂಡ ಸತ್ಯ. ಆದರೆ ಅವ್ರು ಬರೆದಿರ್ತಕ್ಕಂಥ ಅಂಶ ನಾಳೆ ಏನಾದ್ರು ಅವರಿಗೆ ಜಾಮೀನು ಕೊಟ್ಟರೆ ಅವರು ಅವರ ಫ್ಯಾನ್ ಫಾಲೋವರ್ಸಿಂದ ಹಿಡ್ಬೋದು, ಅಥವಾ ಥ್ರೆಟನ್ ಮಾಡ್ಬೋದು, ವಿಟ್ನೆಸಸ್ನ ಹ್ಯಾಂಪರ್ ಮಾಡ್ಬೋದು, ಅಥವಾ ವಿನ್ನೋವರ್ ಮಾಡ್ಬೋದು, ಅಥವಾ ಇನ್ಯಾವ ರೀತಿ ಒಂದು ಆಮಿಷವನ್ನು ಒಡ್ಬೋದು. ಅದು ಬರ್ದಿರೋ ಸತ್ಯ ಇದೆ. ಸೊ ಈ ರೀತಿ ಅವರು ಊಹೆ ಮಾಡಿ ಈ ರೀತಿ ಚಾನ್ಸಸ್ ಇರುತ್ತೆ, ಹಾಗಾಗಿ ಬೇಲ್ ಕೊಡಬೇಡಿ ಅಂತಾನೆ ಬರೆಯೋದು. ಸೊ ಕೇಸಿಗೆ ಸಂಬಂಧಪಟ್ಟವಾಗಿ ಬರೀತಾರೆ. ಈ ಕೇಸಲ್ಲಿ ಆರೋಪಿ ಪ್ರಭಾವ ಹೇಗಿದೆ ಅದನ್ನ ವಿವರಣೆ ಮಾಡಿಬಿಟ್ಟು ರಿಮೈಂಡ್ ಅರ್ಜಿಯಲ್ಲಿ ಬರೆಯೋದು ಸಾಮಾನ್ಯ. ರೈಟ್. ವೆಲ್ ಲೋಹಿತ್ ಸರ್, ಇದನ್ನ ನ್ಯಾಯಾಲಯ ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ, ಅಂದ್ರೆ ಹಿಂಗೆ ಅಭಿಮಾನಿಗಳಿದ್ದಾರೆ ಅನ್ನೋ ಸ್ಪೆಸಿಫಿಕ್ ಅಂಶ ಇದೆಯಲ್ಲ, ಇದು ಇನ್ ಜನರಲ್ ಅನ್ನೋ ಥರದಲ್ಲಿ ನೋಟ್ ಮಾಡಿದ್ರು ಕೂಡ ನ್ಯಾಯಾಲಯ ಜಾಮೀನು ಕೊಡಬೇಕು ಕೊಡಬಾರ್ದು ಅನ್ನೋ ವಿಚಾರಕ್ಕೆ ಬಂದಾಗ ಈ ಮ್ಯಾಟರ್ಗಳನ್ನೆಲ್ಲ ಕನ್ಸಿಡರ್ ಆಗತ್ತಾ?